2025-26 ಸಾಲಿಗೆ UPSC ಬ್ಯಾಂಕಿಂಗ್ ಪೂರ್ವ ಪರೀಕ್ಷಾ ತರಬೇತಿ ಆನ್ಲೈನ್ ಅರ್ಜಿ ಆಹ್ವಾನ. ಅಪ್ಲೈ ಮಾಡುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಅಪ್ಲಿಕೇಶನ್ ಫಾರ್ ಸರ್ವಿಸ್ ಮಾಡಿ ಕ್ಲಿಕ್ ಮಾಡೋಣ ಬನ್ನಿ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಬರಲ್ಲಿ UPSC ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ನಂಬರ್ 2 ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಇಲ್ಲಿ ತೋರಿಸುತ್ತೆ. ಅಪ್ಲೈ ಫಾರ್ UPSC ಆ್ಯಂಡ್ ಬ್ಯಾಂಕಿಂಗ್ ಫ್ರೀ ಎಕ್ಸಾಮಿನೇಷನ್ ಕೋಚಿಂಗ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಧಾರ್ ಸಂಖ್ಯೆ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ OTP ಬರುತ್ತೆ. OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ OTP ಬಂದಮೇಲೆ ವೆರಿಫೈ ಮಾಡಿ. ವೆರಿಫೈ ಮಾಡಿದ ತಕ್ಷಣ ಬ್ಯಾಗ್ ಇಲ್ಲಿ ಬಂದಮೇಲೆ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಇಲ್ಲಿ ಇಲ್ಲಿ ಆಧಾರ್ನ ಏನಿರುತ್ತೆ ತಗೊಳ್ಳಿ. ಇಲ್ಲಿ ಮೊಬೈಲ್ ಸಂಖ್ಯೆ ಹಾಕ್ಕೊಳ್ಳಿ. ಆಲ್ಟರ್ನೇಟ್ ನಂಬರ್ ಇದ್ದರೂ ಹಾಕ್ಕೊಳ್ಬೋದು. ಇಲ್ಲಿ RD ಸಂಖ್ಯೆ ಹಾಕಿದರೆ ನಿಮ್ಮ ನೇಮ್ ಆ್ಯಂಡ್ ಜಾತಿ ಪ್ರಮಾಣ ಪತ್ರ ಪಕ್ಕದಲ್ಲಿ ಏನಿರುತ್ತೆ ನಿಮ್ಮ ಕಾಸ್ಟಲ್ಲಿ ಅದು ಬರುತ್ತೆ. ಇಲ್ಲಿ ಮೇಲ್ ID ಹಾಕೋಬೇಕು ಕಂಪಲ್ಸರಿ. ಆಮೇಲೆ ಸ್ಟೇಟ್ ಕರ್ನಾಟಕ ಟೈಪ್ ಮಾಡ್ಕೊಳ್ಳಿ. ಆದಾಯ ಪ್ರಮಾಣ RD ನಂಬರ್ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ 10ನೇ ತರಗತಿ ಯಾವ ಥರ ಪಾಸ್ ಆಗಿದ್ರೆ ಎಂಬುದರ ಬಗ್ಗೆ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಸ್ಟೇಟ್ ಆಮೇಲೆ ನಿಮ್ಮ ಆಧಾರ್ನಲ್ಲಿ ಏನಿರುತ್ತೆ ಅದು ತೊಗೊಂಡಿರುತ್ತೆ. ಇಲ್ಲಿ SSLC ರಿಜಿಸ್ಟ್ರೇಷನ್ ಸಂಖ್ಯೆ. ಇಲ್ಲಿ ನೀವು SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿದರೆ ನಿಮ್ಮದು SSLCದಲ್ಲಿ ಯಾವ ಥರ ಡೇಟಾ ಇರುತ್ತೆ ಅದರ ಡೇಟಾ ಶೋ ಆಗುತ್ತೆ. ಇಲ್ಲಿ ತಾಯಿ ಹೆಸರು, ತಂದೆ ಹೆಸರು, ಪೋಷಕರ ಇದೇನು ಬೇಕಾಗಲ್ಲ ಹಾಕಲು ನಡೆಯುತ್ತೆ. ಹುಟ್ಟಿದ ದಿನಾಂಕ ಅದೇ ತೊಗೊಂಡಿರುತ್ತೆ ಆಧಾರ್ ಡೇಟಾದಲ್ಲಿ. ನೀವು ಇಲ್ಲಿ ಯಾವುದಕ್ಕೆ ಅಪ್ಲೈ ಮಾಡ್ಕೋತಾ ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಡಿಗ್ರಿ ಕಾಲೇಜ್ ನೇಮ್, ನೀವು ಯಾವ ಕಾಲೇಜಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿರ್ತೀರ ಅದರದ್ದು ಡೀಟೇಲ್ಸ್ ಕೊಡಿ. ಇಲ್ಲಿ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಅದನ್ನು ಕೊಡಿ. ನೀವು ಕೋರ್ಸ್ ಯಾವ್ದು ಮಾಡ್ಕೊಂಡಿರ್ತದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಶೇಕಡಾವಾರು ಎಷ್ಟು % ಬಂದಿರುತ್ತೆ ಅದು ಇಲ್ಲಿ ಕ್ಲಿಕ್ ಕೊಡಬೇಕಾಗುತ್ತೆ. ಪದವಿ ನೋಂದಣಿ ಸಂಖ್ಯೆ, ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಹಾಕಿ. ಪದವಿ ಉತ್ತೀರ್ಣ ಯಾವ ವರ್ಷ ಪಾಸ್ ಆಗಿದ್ರೆ ಎಂಬುದರ ಬಗ್ಗೆ ಇಲ್ಲಿ ಇಸ್ವಿ ಟೈಪ್ ಮಾಡಬೇಕಾಗುತ್ತೆ. ನೀವು ವಿಕಲಚೇತನ ಎಸ್ ಆರ್ ನೋ ಅಂತ ಟೈಪ್ ಮಾಡಿ. ಆಗಿದ್ದರೆ ಎಸ್ ಅಂತ ಕೊಡಿ. ನಿಮ್ಮ ಜಿಲ್ಲೆ ಆಯ್ಕೆ ಮಾಡ್ಕೊಳ್ಳಿ. ತಾಲೂಕು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಹೋಬಳಿ ಆಯ್ಕೆ ಮಾಡ್ಕೊಳ್ಳಿ. ವಿಲೇಜ್ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಬರುತ್ತೆ ಅದು ಮಾಡ್ಕೊಳ್ಳಿ. ಪಿನ್ ಕೋಡ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ವಿಳಾಸ ಅಡ್ರೆಸ್ ಟೈಪ್ ಮಾಡ್ಕೊಳ್ಳಿ. ನೀವು ಯಾವ ವರ್ಗದಾಗ ಬರ್ತೀರಿ ಎಂಬುದರ ಬಗ್ಗೆ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಜಾತಿ ಟೈಪ್ ಇಲ್ಲೇ ಇರುತ್ತೆ, ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ವಿವರ ಕೇಳ್ತಾ ಇದೆ. ಬ್ಯಾಂಕ್ ಖಾತೆ ಸಂಖ್ಯೆ, ಬ್ಯಾಂಕ್ ಅಕೌಂಟ್ ನಂಬರು, IFSC ಕೋಡು, ಬ್ಯಾಂಕ್ ನೇಮು, ಆಮೇಲೆ ಬ್ಯಾಂಕ್ ಶಾಖೆಯ ಹೆಸರು, ಶಾಖೆ ಯಾವ ಊರಲ್ಲಿದೆ ಅನ್ನೋದ್ರ ಬಗ್ಗೆ ಕೊಡಬೇಕಾಗುತ್ತೆ. ಇದೆಲ್ಲ ಆದಮೇಲೆ ಒಂದು ಸಲ ಮೇಲಿಂದ ಕೆಳಗಂಟೆ ನೀಟಾಗಿ ನೋಡ್ಕೊಳ್ಳಿ ಕರೆಕ್ಟಾಗಿ ಇಲ್ಲ ಅಂತ. ನೋಡ್ಕೊಂಡು ಅಗ್ರಿ ಕೊಡಿ. ಅಗ್ರಿ ಕೊಟ್ಟು ಮೇಲ್ಗಡೆ ಇದರಲ್ಲಿ ಬಾಕ್ಸಲ್ಲಿ ಏನಿದೆ ಇದನ್ನ ಇಲ್ಲಿ ಫಿಲಪ್ ಮಾಡಿ. ಇದನ್ನು ಫಿಲಪ್ ಮಾಡಿ
ಸಬ್ಮಿಟ್ ಕೊಡಿ.